ಬಿಯರ್ ಕುಡಿದ್ರೆ ಏನೂ ಆಗೋದಿಲ್ಲ ಅನ್ನೋರು ಈ ಸುದ್ದಿಯನ್ನ ನೋಡ್ಲೇಬೇಕು. ಅನೇಕರು ವಾರವಿಡೀ ಕಷ್ಟಪಟ್ಟು ಜಿಮ್ ಮಾಡಿ ಡಯಟ್ ಪಾಲಿಸ್ತಾರೆ. ಆದ್ರೆ ವಾರಾಂತ್ಯದಲ್ಲಿ ಜಸ್ಟ್ 2 ಬಿಯರ್ ತಾನೆ ಅಂತ ಕುಡಿಯಲು ಕುಳಿತರೆ ಅದರ ಜೊತೆಗಿನ ಸ್ನಾಕ್ಸ್ ಸೇರಿ ನಿಮ್ಮ ದೇಹಕ್ಕೆ ಬರೋಬ್ಬರಿ 1200 ಕ್ಯಾಲೋರಿಗಳು ಸೇರುತ್ತವೆ. ಇಡೀ ದಿನದಲ್ಲಿ ನೀವು ತೆಗೆದುಕೊಳ್ಳಬೇಕಾದ್ದೇ 1600 ಕ್ಯಾಲೋರಿ ಎಂದಾದ್ರೆ ಈ ಒಂದು ದಿನದ ಪಾರ್ಟಿ ನಿಮ್ಮ ಇಡೀ ವಾರದ ಶ್ರಮವನ್ನ ಮಣ್ಣುಪಾಲು ಮಾಡುತ್ತದೆ ಎಂದು ಹೆಲ್ದಿ ಪಾಡ್ಕಾಸ್ಟ್ ಎಚ್ಚರಿಸಿದೆ. ಡಾಕ್ಟರ್ ಹೇಳೋದೇನು, 60 ml ಗಿಂತ ಜಾಸ್ತಿ ಆದ್ರೆ ಡೇಂಜರ್. ಅಂಬಾಲದ ಪೂಜಾ ಸ್ಪೆಷಾಲಿಟಿ ಕ್ಲಿನಿಕ್ನ ತಜ್ಞರಾದ ಡಾಕ್ಟರ್ ದೀಪಕ್ ಸಹೋಟ ಅವರ ಪ್ರಕಾರ ವಾರಕ್ಕೆ 60 ml ಮದ್ಯಪಾನ ಆರೋಗ್ಯವಂತ ವ್ಯಕ್ತಿಗಳಿಗೆ ತುಲನಾತ್ಮಕವಾಗಿ ಸುರಕ್ಷಿತವಿರಬಹುದು. ಆದ್ರೆ ಮಿತ ಎನ್ನುವುದು ಅಪಾಯವಿಲ್ಲದ ಸ್ಥಿತಿಯಲ್ಲ. ವಾರಕ್ಕೊಮ್ಮೆ ತಾನೇ ಎಂದು ಅತಿಯಾಗಿ ಕುಡಿಯುವುದು ಬೆಂಜ್ ಡ್ರಿಂಕಿಂಗ್ ನಿಮ್ಮ ಯಕೃತ್ತು ಅಂದ್ರೆ ಲಿವರ್ ಮತ್ತು ಹೃದಯದ ಮೇಲೆ ಅತಿಯಾದ ಒತ್ತಡವನ್ನ ಹೇರುತ್ತೆ. ಇದು ಹಠಾತ್ ಹೃದಯಾಘಾತ ಅಥವಾ ಲಿವರ್ ಫೇಲ್ಯೂರ್ಗೂ ಕಾರಣವಾಗಬಹುದು. ಯಕೃತ್ತು ಮತ್ತು ಕಿಡ್ನಿ ಮೇಲೆ ಬೀಳುತ್ತೆ ಭಾರಿ ಹೊರೆ. ಮದ್ಯವನ್ನ ಸಂಸ್ಕರಿಸುವುದು ಯಕೃತ್ತಿನ ಕೆಲಸ. ನೀವು ವಾರಕ್ಕೊಮ್ಮೆ ಕುಡಿದ್ರೂ ಅದು ಲಿವರ್ ಮೇಲೆ ಸವಾರಿ ಮಾಡುತ್ತೆ. ಇದರಿಂದ ಫ್ಯಾಟಿ ಲಿವರ್ ಸಮಸ್ಯೆ ಕಾಡಬಹುದು. ಅಷ್ಟೇ ಅಲ್ಲ, ಆಲ್ಕೋಹಾಲ್ ದೇಹವನ್ನ ನಿರ್ಜಲೀಕರಣ ಮಾಡುವುದರಿಂದ ನಿಮಗೆ ಸರಿಯಾಗಿ ನೀರು ಕುಡಿಯದಿದ್ರೆ ಕಿಡ್ನಿಗಳು ಹಾನಿಗೊಳಗಾಗುವ ಸಾಧ್ಯತೆ ದುಪ್ಪಟ್ಟಾಗಿರುತ್ತೆ. ಒಂದು ವೇಳೆ ನೀವು ಧೂಮಪಾನವನ್ನ ಮಾಡುತ್ತಿದ್ರೆ ಹೃದಯ ರಕ್ತನಾಳದ ಕಾಯಿಲೆಗಳು ನಿಮ್ಮ ಮನೆ ಬಾಗಿಲು ತಟ್ಟುವುದಂತೂ ಗ್ಯಾರಂಟಿ. ನಿದ್ದೆ ಬರುತ್ತೆ ಅಂದ್ಕೊಂಡ್ರೆ ಅದು ನಿಮ್ಮ ಭ್ರಮೆ. ನೆನ್ಪಿರ್ಲಿ, ಕುಡಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ ಎಂಬುದು ಕೇವಲ ಪುರಾಣ. ಆಲ್ಕೋಹಾಲ್ ನಿಮ್ಮನ್ನ ಬೇಗ ನಿದ್ದೆಗೆ ಜಾರಿಸಬಹುದು, ಆದ್ರೆ ಅದು ಆಳವಾದ ಮತ್ತು ವಿಶ್ರಾಂತಿಯ ನಿದ್ದೆಗೆ ಅಡ್ಡಿಪಡಿಸುತ್ತದೆ. ಪರಿಣಾಮವಾಗಿ ಮರುದಿನ ನಿಮಗೆ ವಿಪರೀತ ದಣಿವು, ಕಿರಿಕಿರಿ ಮತ್ತು ಮಾನಸಿಕ ಅಸ್ವಸ್ಥತೆ ಕಾಣಬಹುದು. ಆಸಿಡಿಟಿ, ಎದೆಯುರಿ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಗಳಂತೂ ಇದರ ಉಚಿತ ಕೊಡುಗೆಗಳು. ಇವರು ಮದ್ಯದಿಂದ ದೂರವಿರುವುದೇ ಶ್ರೇಯಸ್ಕರ. ಗರ್ಭಿಣಿಯರು, ಲಿವರ್ ಅಥವಾ ಹೃದಯ ಸಂಬಂಧಿ ಕಾಯಿಲೆ ಇರುವವರು, ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿರುವವರು ಮತ್ತು ನಿರಂತರವಾಗಿ ಔಷಧಿ ಸೇವಿಸುವವರು ಮದ್ಯಪಾನವನ್ನ ಮುಟ್ಟಲೇಬಾರದು. ಚಾಲನೆ ಮಾಡುವವರಂತೂ ಕುಡಿಯುವ ಸಾಹಸಕ್ಕೆ ಕೈ ಹಾಕಲೇಬಾರದು. ನಿಮ್ಮ ದೇಹದ ಸಮತೋಲನ ಕೆಡಿಸುವ ಈ ಅಭ್ಯಾಸ ಒಂದು ದಿನದ ಮೋಜು ಅಲ್ಲ, ಬದಲಿಗೆ ದೀರ್ಘಕಾಲದ ಕಾಯಿಲೆಗೆ ಹಾಕುವ ಅಡಿಪಾಯ ಎಂಬುದು ನೆನಪಿರಲಿ.